ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಎಷ್ಟರ ಮಟ್ಟಿಗೆ ವಿರೋಧ ಇತ್ತು, ಅದೇ ರೀತಿ ಶಿವಮೊಗ್ಗದ ಕರಾಳಕೊಪ್ಪದಲ್ಲೂ ಕೂಡ ಪಥಸಂಚಲನ ನಡೆಸೋದಕ್ಕೆ ಆರಂಭದಲ್ಲಿ ಅನೇಕ ವಿಘ್ನಗಳಿತ್ತು. ಬಟ್ ಇದೆಲ್ಲವನ್ನ ಮೀರಿ ಯಶಸ್ವಿಯಾಗಿ ಆರ್ಎಸ್ಎಸ್ನ ಪಥಸಂಚಲನ ನಡೆದು ಮುಕ್ತಾಯ ಆಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಲಬುರಗಿಯ ಚಿತ್ತಾಪುರ ಮಾದರಿಯಲ್ಲೇ ಮಲೆನಾಡು ಶಿವಮೊಗ್ಗದಲ್ಲಿ ಆರ್ಎಸ್ಎಸ್ ವರ್ಸಸ್ ಭೀಮ್ ರ್ಯಾಲಿ ಸಂಘರ್ಷ ಪ್ರಾರಂಭವಾಗಿತ್ತು. ಈ ಸಂಘರ್ಷದ ನಡುವೆಯೇ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ಅದ್ದೂರಿಯಾಗಿ ಆರ್ಎಸ್ಎಸ್ ಪಥಸಂಚಲನ ನಡೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಶಿಕಾರಿಪುರದ ಶಾಸಕ ಬಿವೈ ವಿಜಯೇಂದ್ರ ಮುಂದಾಳತ್ವದಲ್ಲಿ ನಡೆದ ಆರ್ಎಸ್ಎಸ್ ಪಥಸಂಚಲನದಲ್ಲಿ 5,000ಕ್ಕೂ ಹೆಚ್ಚು ಗಣವೇಷಧಾರಿಗಳು ಭಾಗಿಯಾಗಿದ್ದು ನಿಜಕ್ಕೂ ವಿಶೇಷವಾಗಿತ್ತು. ಇನ್ನು ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಉದ್ದೇಶಿಸಿದ್ದ ದಿನವೇ ನಮಗೂ ಸಂವಿಧಾನ ಉಳಿವಿಗಾಗಿ ಭೀಮ ಪಥ ಸಂಚಲನ ನಡೆಸಲಿಕ್ಕೆ ಅನುಮತಿ ನೀಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಮನವಿ ಮಾಡಿತ್ತು. ಆದರೆ ತಾಲೂಕು ಆಡಳಿತ ದಿಟ್ಟ ನಿರ್ಧಾರ ಕೈಗೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿಗೆ ಅನುಮತಿ ನಿರಾಕರಿಸಿತ್ತು. ಮೊದಲು ಅನುಮತಿ ಕೇಳಿದ್ದ ಆರ್ಎಸ್ಎಸ್ಗೆ ಷರತ್ತುಬದ್ಧ ಅನುಮತಿ ಸಹ ನೀಡಿತ್ತು. ಹೀಗಾಗಿ ತೀವ್ರ ಕುತೂಹಲ ಮೂಡಿಸಿದ್ದ ಆರ್ಎಸ್ಎಸ್ ಪಥಸಂಚಲನ ಇದೇ ಮೊದಲ ಬಾರಿಗೆ ಶಿರಾಳಕೊಪ್ಪದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಒಟ್ಟಾರೆ ಶಿಕಾರಿಪುರ ತಾಲೂಕು ಆಡಳಿತ ದಿಟ್ಟ ನಿರ್ಧಾರದಿಂದಾಗಿ ಸಂಘರ್ಷದ ನಡುವೆಯೂ ಆರ್ಎಸ್ಎಸ್ ಪಥಸಂಚಲನ ಯಶಸ್ವಿಯಾಗಿ ನಡೆದು ಎಲ್ಲರ ಗಮನ ಸೆಳೆದಿದೆ. ಕ್ಯಾಮರಾಮನ್ ಸಾವನ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.